ಇಂದಿನಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಲಿದೆ. ಅಂದ್ಕೊಂಡಂತೆ ಆಪ್ ವರ್ಕ್ ಆಗಿ ಕೆಲಸ ಆರಂಭ ಆಗತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಬೆಂಗಳೂರು ಸಮೀಕ್ಷೆಗೆ 17,000 ಗಣತಿದಾರರನ್ನ ನೇಮಕ ಮಾಡಲಾಗಿದೆ. ಇಂದಿನಿಂದ ಬೆಂಗಳೂರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಲಿದೆ. ಅಂದ್ಕೊಂಡಂತೆ ಆಪ್ಗಳು ವರ್ಕ್ ಆಗಿ ಕೆಲಸ ಆರಂಭ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಬೆಂಗಳೂರು ಸಮೀಕ್ಷೆಗೆ 17,000 ಗಣತಿದಾರರ ನೇಮಕವಾಗಿದೆ. ಗಣತಿದಾರರಿಗೆ ವಾರ್ಡ್ ಮಟ್ಟದ ಲೊಕೇಶನ್ ಅಲಾಟ್ ಆಗಿದೆ. ನಗರದಲ್ಲಿ 32 ಲಕ್ಷ ಕುಟುಂಬಗಳಿವೆ ಅಂತ ಅಂದಾಜನ್ನ ಮಾಡಲಾಗಿದೆ. ಸರ್ವೆಯನ್ನ 15 ದಿನದೊಳಗೆ ಮುಗಿಸಲು ಸೂಚನೆಯನ್ನ ಕೂಡ ನೀಡಲಾಗಿದೆ. ನಗರದಲ್ಲಿ 32 ಲಕ್ಷ ಕುಟುಂಬಗಳಿವೆ, ಆದರೆ 17,000 ಗಣತಿದಾರರು ಇರುವಂತದ್ದು. ಹೀಗಾಗಿ 15 ದಿನದೊಳಗೆ ಮುಗಿಸೋದಕ್ಕೆ ಆಗತ್ತಾ ಇಲ್ವಾ, ಅದು ಕೂಡ ಒಂದು ಪ್ರಶ್ನೆ. ಜೊತೆಗೆ ಅಂದ್ಕೊಂಡಂತೆ ಆಪ್ ವರ್ಕ್ ಆಗಿ ಕೆಲಸ ಆರಂಭ ಆಗುತ್ತಾ ಅನ್ನೋದು ಕೂಡ ಒಂದು ಪ್ರಶ್ನೆ ಇರುವಂಥದ್ದು. ಇಂದಿನಿಂದ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನ ಸಂಗ್ರಹಿಸುವ ಕಾರ್ಯವನ್ನ ಶುರು ಮಾಡ್ತಾರೆ. ಬೆಂಗಳೂರಿನ ಗಣತಿದಾರರಿಗೆ ತಲಾ 200ರಿಂದ 300 ಮನೆ ಗಣತಿ ನಡೆಸುವ ಟಾರ್ಗೆಟ್ ನೀಡಲಾಗಿದೆ. ದಿನಕ್ಕೆ 20 ರಿಂದ 30 ಮನೆಗಳ ಗಣತಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಅಂದ್ಕೊಂಡಂತೆ ನಗರದಲ್ಲಿ ಗಣತಿ ಕಾರ್ಯ ಏನಿದೆ ಇದು 15 ದಿನದೊಳಗೆ ಮುಗಿಯುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ರಾಜ್ಯದಲ್ಲಿ ಸಮೀಕ್ಷೆ ನಡೀತಾ ಇದೆ. ಇನ್ನು ಸಾಕಷ್ಟು ಸಮಸ್ಯೆಗಳು ಎದುರಾಗಿತ್ತು. ಅಂದರೆ ಸರ್ವರ್ ಸಮಸ್ಯೆ ಆಗಿರ್ಬೋದು, ಆ್ಯಪ್ಗಳ ಸಮಸ್ಯೆ ಆಗಿರ್ಬೋದು, ಇದೆಲ್ಲವೂ ಉಂಟಾಗಿತ್ತು. ಆದರೆ ಈಗ ಇವತ್ತಿನಿಂದ ಬೆಂಗಳೂರಲ್ಲಿ ಆರಂಭ ಆಗ್ತಾ ಇದೆ. ಈ ರೀತಿ ಸಮಸ್ಯೆಗಳು ಇಲ್ಲಿ ಆಗದಂತೆ ಯಾವ ರೀತಿ ಕ್ರಮ ತಗೊಂಡಿದ್ದಾರೆ, ಜೊತೆಗೆ ಏನೆಲ್ಲ ಚಾಲೆಂಜಸ್ ಇದೆ ಅಂತ? ಖಂಡಿತ ಇವತ್ತಿಂದ ಬೆಂಗಳೂರಲ್ಲಿ ಜಾತಿ ಸಮೀಕ್ಷೆ ಶುರು ಆಗಿರುವಂತದ್ದು. ಈಗಾಗಲೇ ಜಿಲ್ಲೆಗಳಲ್ಲಿ ಕೂಡ ಸಮೀಕ್ಷೆಗಳು ಶುರು ಆಗಿರುವಂತದ್ದು. ಆದ್ರೆ ಬೆಂಗಳೂರಲ್ಲಿ ಇವತ್ತಿನಿಂದ ಶುರು ಆಗ್ತಾ ಇದೆ. ಸೊ ಪ್ರಮುಖವಾಗಿ ನಿನ್ನೆ ತನಕ ಅಂದ್ರೆ ಟ್ರೈನಿಂಗ್ ಅನ್ನ ಕೂಡ ಕೊಡಲಾಗಿತ್ತು. ಸುಮಾರು 17,000 ಗಣತಿದಾರರ ನೇಮಕವನ್ನ ಬೆಂಗಳೂರಿಗೆ ಮಾಡಿರುವಂತದ್ದು. ಸೊ ವಾರ್ಡ್ ಮಟ್ಟದ ಲೊಕೇಶನ್ ಅನ್ನ ಈಗಾಗಲೇ ಅಧಿಕಾರಿಗಳು ಅಲರ್ಟ್ ಮಾಡಿದ್ದಾರೆ. ಸೊ ನಗರದಲ್ಲಿ ಈಗಾಗಲೇ ಸುಮಾರು 32 ಲಕ್ಷ ಕುಟುಂಬಗಳಿದೆ ಅಂತ ಅಂದಾಜಿಸಲಾಗಿದೆ. ಅದರಲ್ಲಿ 15 ದಿವಸದ ಒಳಗಡೆ ಸರ್ವೆಯನ್ನ ಮುಗಿಸ್ಬೇಕಂತ ಒಂದು ಪ್ಲಾನ್ ಅನ್ನ ಕೂಡ ಅಂತದ್ದು. ಸೊ ಇಂದಿನಿಂದ ಗಣತಿದಾರರು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯ ಸಂಗ್ರಹಿಸ್ತಾರೆ. ಅಂದ್ರೆ ಒಬ್ಬ ಗಣತಿದಾರರಿಗೆ 200ರಿಂದ 300 ಮನೆಗಳ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ದಿನಕ್ಕೆ 20 ರಿಂದ 30 ಮನೆಗಳ ಗಣತಿ ಮಾಡುವಂತ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಯಾರು ಕೂಡ ಒತ್ತಡವನ್ನ ಹಾಕುವಂತಿಲ್ಲ. ಅಂದ್ರೆ ಗಣತಿ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಲೇಬೇಕು ಅನ್ನೋ ತೀವ್ರವಾದ ಒತ್ತಡ ಹಾಕುವಂತಿಲ್ಲ. ಅಂತವರ ಮೇಲೆ ಕ್ರಮವನ್ನ ಕೂಡ ಕೈಗೊಳ್ಳಲಾಗುತ್ತೆ. ಆದ್ರೆ ಪ್ರಮುಖವಾಗಿ ಈಗಾಗಲೇ ದಸರಾ ಹಾಲಿಡೇ ಇರೋ ಕಾರಣಕ್ಕಾಗಿ ನಗರ ಬಿಟ್ಟು ಜಿಲ್ಲೆಗಳಿಗೆ ತಮ್ಮ ಊರುಗಳಿಗೆ ಕೂಡ ಬಹುತೇಕ ಮಂದಿ ಹೋಗಿರುವಂತದ್ದು. ಸೊ ಹೀಗಾಗಿ ಜಾತಿ ಸಮೀಕ್ಷೆ ಫುಲ್ ಆಗಿ ಆಗುತ್ತಾ ಅನ್ನೋ ಒಂದು ಇದು ಕೂಡ ಇರುವಂತದ್ದು. ಸೊ ಹೀಗಾಗಿ ಇವತ್ತಿಂದ ಜಾತಿ ಗಣತಿ ಶುರುವಾಗಿದೆ. ಸೊ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಜಿಲ್ಲೆಗಳಲ್ಲಿ ಸರ್ವರ್ ಅಂದ್ರೆ ಅವ್ರು ಮಾಡುವಂತಹ ಅಂದ್ರೆ ಐಟಮ್ಸ್ ಆಗಿರ್ಬೋದು, ಮೀಟರ್ ಆಗಿರ್ಬೋದು, ಇದು ಅಂದ್ರೆ ನೆಟ್ವರ್ಕ್ ಸಮಸ್ಯೆಯಿಂದ ಬಹಳಷ್ಟು ಕಡೆ ಕೈ ಕೊಟ್ಟಿರುವಂತದ್ದು. ಸೊ ಹೀಗಾಗಿ ಬೆಂಗಳೂರಲ್ಲಿ ಕೂಡ ಇದೇ ರೀತಿ ನೆಟ್ವರ್ಕ್ ಸಮಸ್ಯೆ ಉಂಟಾದ್ರೆ ಜಾತಿ ಸಮೀಕ್ಷೆ ಬರುವಂತಹ ಸಿಬ್ಬಂದಿಗಳಿಗೆ ತೊಡಕಾಗುತ್ತೆ. ಸೊ ಇವತ್ತಿಂದ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಸಿಂಚನ. ಭವ್ಯ, ಇನ್ನು ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಂತ, ಅಂದ್ರೆ ಈ ಒಂದು 15 ದಿನದೊಳಗೆ ಮುಗಿಸೋಕ್ ಆಗುತ್ತೆ ಅಂತಿದ್ದಾರೆ, ಹೇಗೆ ಅಂತ? ಖಂಡಿತ ಇಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಸೊ 200ರಿಂದ 300 ಅಂದ್ರೆ ದಿನಕ್ಕೆ 20 ರಿಂದ 30 ಅಂದ್ರೂ ಬಹಳಷ್ಟು ಚಾಲೆಂಜ್ ಅಂತ ಹೇಳ್ಬೋದು. ಅಂದ್ರೆ ಒಂದು ಮನೆಯಿಂದ ಒಂದು ಮನೆಗೆ ಹೋಗ್ಬೇಕಾದ್ರೆ ಸರಿಯಾದ ರೀತಿ ಜನರು ಕೂಡ ರೆಸ್ಪಾನ್ಸ್ ಕೊಡ್ಬೇಕಾಗುತ್ತೆ. ಹಳ್ಳಿಗಳಲ್ಲಾದ್ರೆ ಆಯಾಯ ಮನೆಗಳಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಸಿಟಿಯಲ್ಲಿ ಆ ರೀತಿ ಅಲ್ಲ. ಕೆಲ್ಸಕ್ಕೆ ಹೋಗಿರ್ತಾರೆ, ಮಾರ್ನಿಂಗ್ ಹೋದ್ರೆ ಸಂಜೆ ಬರ್ತಾರೆ. ಒಂದ್ ವೇಳೆ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ಹೋದಾಗ ಸಿಬ್ಬಂದಿಗಳಿಗೆ ಸೂಕ್ತ ದಾಖಲಾತಿಗಳು ಸಿಗೋದು ಬಹುತೇಕ ಡೌಟ್ ಅಂತ ಹೇಳ್ಬೋದು. ಸೊ ಆದ್ರೂ ಕೂಡ ತಾಳ್ಮೆಯನ್ನ ಕಳ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಅಂದ್ರೆ ಚೋಲನ್ ನೇತೃತ್ವದಲ್ಲಿ ನಿನ್ನೆ ತನಕ ಅವರಿಗೊಂದು ಟ್ರೈನಿಂಗ್ ಅನ್ನ ಕೊಡಲಾಗಿತ್ತು. ಸೊ ಯಾವ ರೀತಿ ಅಂದ್ರೆ ಮನೆಯಲ್ಲಿ ಯಾರು ಇಲ್ಲದಾಗ ಯಾವ ರೀತಿ ತಾಳ್ಮೆಯಿಂದ ಬಿಹೇವ್ ಮಾಡ್ಬೇಕು, ಹಾಗೇನೆ ಯಾವ ರೀತಿ ಅವರಿಂದ ಅಂದ್ರೆ ದಾಖಲಾತಿಗಳನ್ನ ಪಡಿಬೇಕು, ಅಥವಾ ಅವರಿಗೆ ಫೋನ್ ನಂಬರ್ ಕೊಡೋ ಮೂಲಕ ಅಂದ್ರೆ ಮತ್ತೆ ಅಪ್ಡೇಟ್ ಮಾಡೋದಕ್ಕೆ ಯಾವ ರೀತಿ ಸೂಚನೆಯನ್ನ ಕೊಡಬೇಕು, ಈ ರೀತಿಯಾದಂತಹ ಟ್ರೈನಿಂಗ್ ಅನ್ನ ಕೂಡ ಕೊಡಲಾಗಿದೆ. ಸೊ ಇವತ್ತು ರಿಯಾಲಿಟಿ ಒಂದು 10 ಗಂಟೆ ನಂತರ ಗೊತ್ತಾಗಲಿದೆ ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.